ನೋಡಿ, ನಾನು ಈಗಾಗಲೇ ಹೇಳಿದಾಗೆ ಗ್ರಾಮೀಣ ಪ್ರದೇಶದಲ್ಲಿ ಒಂದು ರೀತಿ ಅವಾಂತರ ಆದರೆ ಸಿಟಿಗಳಲ್ಲಿ ಮತ್ತೊಂದು ರೀತಿ ಅವಾಂತರ. ಬೆಂಗಳೂರಿನಲ್ಲಿ ವೈಟ್ ಟ್ಯಾಪಿಂಗ್ ರಸ್ತೆನೇ ಕುಸಿತ ಆಗ್ಬಿಟ್ಟಿದೆ. ಯಾವ ಮಟ್ಟಕ್ಕೆ ಕಳಪೆ ಮಟ್ಟದಲ್ಲಿ ರಸ್ತೆ ನಿರ್ಮಾಣ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ನಡು ರಸ್ತೆಯಲ್ಲಿನೇ ಬೃಹತ್ ಹೊಂಡ ನಿರ್ಮಾಣ ಆಗಿದೆ. ಕತ್ರಿಗುಪ್ಪೆಯ ಶ್ರೀನಿವಾಸ ನಗರದಲ್ಲಿ ಕುಸಿದಂತ ರಸ್ತೆ. ಒಂದು ಮಳೆಗೇನೆ ರಸ್ತೆ ಬಿರುಕ್ಬಿಟ್ಟಿದೆ, ಕುಸಿದೋಗಿದೆ. ಕುಸಿದ ರಸ್ತೆಯಲ್ಲಿ ಗೂಡ್ಸ್ ವಾಹನ ಸಿಲುಕಾಕೊಂಡಿತ್ತು. ರಸ್ತೆ ಕುಸಿದು ವಾರ ಕಳೆದ್ರೂ ಕೂಡ ಪಾಲಿಕೆ ಮಾತ್ರ ದಿವ್ಯ ನಿರ್ಲಕ್ಷ್ಯ ತೋರಿಸ್ತಿದೆ. ಜೆಸಿಬಿ ಮೂಲಕ ಗೂಡ್ಸ್ ಮೇಲೆತ್ತಿಸಿದ್ದಾರೆ ಅಲ್ಲಿನ ಸ್ಥಳೀಯರು. ಆದರೆ ಪಾಲಿಕೆ ಅಧಿಕಾರಿಗಳು ಮಾತ್ರ ಇತ್ತ ಗಮನ ಹರಿಸ್ತಾ ಇಲ್ಲ. ರಸ್ತೆ ಕುಸಿತ ಆಗಿದೆ, ದೊಡ್ಡ ಹೊಂಡ ಬಿದ್ದಿದೆ. ನೋಡಿ, ಅದನ್ನ ಗಮನಿಸ್ತಾ ಇದ್ದೀರಾ. ನಡು ರಸ್ತೆಯಲ್ಲೇನೆ ಬೃಹತ್ ಹೊಂಡ ನಿರ್ಮಾಣ ಆಗಿದೆ. ಹಾಗಾದ್ರೆ ವಾಹನ ಸವಾರರು ಎಲ್ಲಿ ಹೋಗಬೇಕು? ಅಟ್ಲೀಸ್ಟ್ ಇಲ್ಲಿ ಈ ರೀತಿ ಆಗಿದೆ ಅಂತ ಗೊತ್ತಾಗೋದು ಹೇಗೆ? ದಿನನಿತ್ಯವೂ ಓಡಾಡೋರಿಗೇನೋ ಗೊತ್ತಾಗ್ಬೋದು, ಬಟ್ ಅಪರೂಪಕ್ಕೆ ಬರೋರಿಗೆ ಹೇಗೆ ಗೊತ್ತಾಗುತ್ತೆ? ಅಲ್ಲ, ಈಗ ಸದ್ಯಕ್ಕೆ ಬ್ಯಾರಿಕೇಡ್ ಹಾಕಿದ್ದಾರೆ, ಇಲ್ಲಿ ಯಾರು ಓಡಾಡಬಾರ್ದು ಅಂತ. ಎಷ್ಟು ದಿನಗಳವರೆಗೂ ಹೀಗೆ ಬ್ಯಾರಿಕೇಡ್ ಹಾಕಿ ಬಿಟ್ಬಿಡ್ತೀರಾ? ಇಲ್ರಿ, ರಸ್ತೆ ಕುಸಿತ ಆಗಿದೆ, ದೊಡ್ಡ ಹೊಂಡ ಬಿದ್ದಿದೆ, ಅದನ್ನು ಸರಿಪಡಿಸ್ಬೇಕು ಅನ್ನೋದ್ರತ್ತ ಗಮನ ಹರಿಸೋದಿಲ್ವಾ? ಹಾಗಾದರೆ ಶ್ರೀನಿವಾಸ ನಗರದಲ್ಲಿ ನೋಡಿ, ಮಧ್ಯ ರಸ್ತೆಯಲ್ಲಿನೇ ಈ ರೀತಿ ಹೊಂಡ ಬಿದ್ದಿರೋದು. ಅಂದರೆ ಪೂರ್ತಿ ಕುಸಿತ ಆಗ್ಬಿಟ್ಟಿದೆ ಅದು ರಸ್ತೆ. ಒಂದು ಅರ್ಧ ಕಿಲೋಮೀಟರ್ ಅಷ್ಟು ರಸ್ತೆ ಕುಸಿತ ಆಗಿದೆ. ಅದನ್ನು ಮತ್ತೆ ಹೊಸದಾಗಿನೇ ಕಾಮಗಾರಿ ಮಾಡಬೇಕಾಗುತ್ತೆ. ಅದು ಯಾವ ಮಟ್ಟಕ್ಕೆ ಸಿಮೆಂಟೋ ಅಥವಾ ಮರಳೋ ಜಲ್ಲಿನೋ ಎಷ್ಟು ಕಳಪೆ ಮಟ್ಟದ ಬಳಸಿದ್ರು ಅನ್ನೋದು ಮಳೆಯಿಂದ ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್. ನಿಜಕ್ಕೂ ಕೂಡ ಮಳೆ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ರಸ್ತೆಗಳು ನಿರ್ಮಾಣ ಮಾಡಿದ್ರು ಅನ್ನೋದು ಬಟಾ ಬಯಲಾಗುತ್ತೆ. ಅದಕ್ಕೊಂದು ಸಾಕ್ಷಿನೇ ತಾಜಾ ಉದಾಹರಣೆ ಶ್ರೀನಿವಾಸ ನಗರದ ಕತ್ರಿಗುಪ್ಪೆಯಲ್ಲಿ ಮಧ್ಯ ರೋಡಲ್ಲಿ ಹೊಂಡ ಬಿದ್ದಿರೋದು. ಈ ಕಡೆ ಅಧಿಕಾರಿಗಳು ಗಮನ ಹರಿಸಲ್ವಾ? ಎಷ್ಟು ದಿನ ಹೀಗೆ ಇರುತ್ತೆ ಅಂತ? ಮುಖ್ಯವಾಗಿ ಬೆಂಗಳೂರಿನಲ್ಲಿ ಟೆಂಡರ್ ಶೂರ್ ಅದರಲ್ಲೂ ಕೂಡ ವೈಟ್ ಟಾಪಿಂಗ್ ಕಾಮಗಾರಿ ಏನಿದೆ, ಇದು ಬಹಳ ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ಇದು ಒಂದು ಬಾರಿ ಈ ರೀತಿಯ ಒಂದು ರಸ್ತೆಯನ್ನು ವೈಟ್ ಟಾಪಿಂಗ್ ಕಾಮಗಾರಿಯನ್ನ ಮಾಡಿದ್ರೆ ಶಾಶ್ವತವಾಗಿ ರಸ್ತೆ ಗುಂಡುಗಳು ಆಗಲ್ಲ. ಹೀಗೆ ಬೇರೆ ಬೇರೆ ನಾನಾ ರೀಸನ್ ಇಟ್ಕೊಂಡು ಕಾಮಗಾರಿಯನ್ನ ಕೈಗೆತ್ತಿಕೊಂಡಿರುವಂತದ್ದು. ನಗರದ ಪ್ರಮುಖ ರಸ್ತೆಗಳಲ್ಲಿ, ಪ್ರಮುಖ ರಸ್ತೆಗಳಲ್ಲಿ, ಹಾಗೇನೆ ಸಬ್ ಆರ್ ಟಿ ಎಲ್ ರೋಡ್ಗಳಲ್ಲೂ ಕೂಡ ಈಗ ವೈಟ್ ಟಾಪಿಂಗ್ ಕಾಮಗಾರಿ ನಡೀತಾ ಇದೆ. ಇದು ಕಾರಣ ಏನಂತಂದ್ರೆ, ಈ ಒಂದು ವೈಟ್ ಟಾಪಿಂಗ್ ಕಾಮಗಾರಿ ಮಾಡೋದ್ರಿಂದ ಅಲ್ಲಿ ಜಲಮಂಡಳಿ ಹಾಗೇನೆ ಬೆಸ್ಕಾಮಿನ ಎಲ್ಲಾ ಕೇಬಲ್ಗಳ ಒಳಗಡೆಯಿಂದನೇ ಅದು ಆಗಿರುತ್ತೆ. ಒಂದು ಬಾರಿ ಡಕ್ ಮಾಡಿದ್ರೆ ಸಂಪೂರ್ಣವಾಗಿ ಅದು ಶಾಶ್ವತವಾಗಿ ಅಂಡರ್ಗ್ರೌಂಡ್ ಅಲ್ಲಿ ಹೋಗುವಂತದ್ದು. ಹಾಗಾಗಿ ಇದು ಒಂದು ಕಿಲೋಮೀಟರ್ಗೆ ಸರಿಸುಮಾರು 34 ಲಕ್ಷ ರು ಖರ್ಚಾಗುವಂತ, 20 ರಿಂದ 30 ಲಕ್ಷ ಖರ್ಚಾಗುವಂತ ಒಂದು ತುಂಬಾ ಕಾಸ್ಟ್ಲಿ ರಸ್ತೆ ಕಾಮಗಾರಿ ಅಂತಾನೆ ಕರೆಸ್ಕೊಳ್ಳುವಂತದ್ದು. ಇದು ಹಿಂದೆ 2013 ರಿಂದ 2018 ಸಮಯದಲ್ಲಿ ಸಿದ್ದರಾಮಯ್ಯನವರು ಸರ್ಕಾರ ಇತ್ತು, ಆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಶುರುವಾಗಿದ್ದು. ಇದು ಕೂಡ ಈಗ ಬಿಜೆಪಿ ಅವಧಿಯಲ್ಲಿ, ಹಿಂದಿನ ಸರ್ಕಾರದ ಬಿಜೆಪಿ ಅವಧಿಯಲ್ಲಿ ಆದಂತಹ ಒಂದು ಕಾಮಗಾರಿ ಕತ್ತರಗುಪ್ಪೆಯಲ್ಲಿ ಆದಂತದ್ದು. ಆದ್ರೆ ಕಾಮಗಾರಿ ಆಗಿ ಕೆಲವೇ ವರ್ಷಗಳಲ್ಲಿ ಈಗ ಇದು ಕಳಪೆ ಅನ್ನುವಂಥದ್ದು ಈಗ ಸಹಜವಾಗಿ ಈ ಮುಂದೆ ಆಗಬೇಕಾದಂತ ರೋಡ್ಗಳಲ್ಲಿ ಯಾವ ರೀತಿ ಗುಣಮಟ್ಟ ಇರುತ್ತೆ ಅನ್ನೋದು ಈಗ ಪ್ರಶ್ನೆ ಆಗುತ್ತೆ. ಈಗ ಏಕಾಏಕಿ ಯಾವುದೇ ಮುನ್ಸೂಚನೆ ಇಲ್ಲದೆ ಅಥವಾ ಒಂದು ಹೊಂಡ ಆಗುತ್ತೆ ಅನ್ನುವಂತಹ ಒಂದಿಷ್ಟು ಕನಿಷ್ಠ ಬೆಳವಣಿಗೆಗಳು ಕೂಡ ಅಲ್ಲಿ ಆ ರಸ್ತೆಯಲ್ಲಿ ಆಗ್ಲಿಲ್ಲ. ಏಕಾಏಕಿ ಗುಂಡಿಗಳು ಕುಸಿತಾಗಿರುವಂತದ್ದು ಎಷ್ಟರ ಮಟ್ಟಿಗೆ ಕಳಪೆ ಇದೆ ಅನ್ನುವಂಥದ್ದು ಈ ಮೂಲಕ ತಿಳಿಯುವಂಥದ್ದು. ಒಟ್ಟಾರೆ ಏನಂತಂದ್ರೆ, ವೈಟ್ ಟಾಪಿಂಗ್ ಕಾಮಗಾರಿ ಹಾಗೇನೆ ಟೆಂಡರ್ ಶೂರ್ ಹಾಗೇನೆ ಸ್ಮಾರ್ಟ್ ಸಿಟಿ ಕಾಮಗಾರಿಗಳೇನಿತ್ತು ಅದೆಲ್ಲವೂ ಕೂಡ ಬಹುಕೋಟಿ ವೆಚ್ಚದಲ್ಲಿ, ಸಾವಿರಾರು ಕೋಟಿ ವೆಚ್ಚದಲ್ಲಿ ನಡೆಯುವಂತಹ ಶಾಶ್ವತವಾದಂತಹ ರಸ್ತೆ ನಿರ್ಮಾಣ ಆಗಿತ್ತು. ಆದ್ರೆ ಅದು ಕೂಡ ಈಗ ಕಳಪೆ ಗುಣಮಟ್ಟದಲ್ಲಿ ಆಗಿದೆ ಅನ್ನುವಂಥದ್ದು ಈಗ ಸಹಜವಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಆಡಳಿತ ವರ್ಗ, ಈ ಹಿಂದೆ ಇದ್ದಂತಹ ಬಿಬಿಎಂಪಿಯ ಆಡಳಿತ ವರ್ಗಕ್ಕೆ ಇದು ಶೇಮ್ ಆಗುವಂತದ್ದು. ಸರ್ಕಾರದ ಹಣ, ಅದರಲ್ಲೂ ಕೂಡ ನಮ್ಮ ತೆರಿಗೆ ಹಣ ಎಷ್ಟು ಕಳಪೆ ಮಟ್ಟದಲ್ಲಿ ಅಥವಾ ಪೋಲಾಗಿದೆ ಅನ್ನೋದು ಈ ಮೂಲಕ ಸಾಬೀತಾಗುತ್ತೆ. ಥ್ಯಾಂಕ್ ಯು ಗಣೇಶ್ ಡೀಟೇಲ್ಸ್ಗೆ. ಬಹುಕೋಟಿ ವೆಚ್ಚದ ರಸ್ತೆ ಅಂತಾರೆ, ಅದು ಲೆಕ್ಕಕ್ಕೆ ಮಾತ್ರನಾ? ಹಾಗಾದ್ರೆ ಅಲ್ಲಿ ಗೊತ್ತಾಗ್ತಾ ಇದೆ ಎಷ್ಟು ಕಳಪೆ ಮಟ್ಟದ ರಸ್ತೆ ಅಂತ. ನೋಡೋಣ ಯಾವಾಗ ಸರಿಪಡಿಸ್ತಾರೆ ಅದನ್ನ.